ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನಗೆ ನನ್ನ ಮಗನಿಗೆ ಈ ಥರ ಮೋಸ ಆಗಿದೆ ಸರ್. ಏನಕ್ಕೆ ಮೋಸ ಆಗಿದೆ ಅಂದರೆ ನನ್ನ ಹೆಂಡತಿ ನನ್ನ ಇದು ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏಕೆಂದರೆ ಗುರುವಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿರ್ತಾಳೆ ಸರ್. ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಒಂದಿನ ಟ್ರೀಟ್ಮೆಂಟ್ ತಗೊಳ್ತಾಳೆ. ಫಸ್ಟೇ ಹುಷಾರಿನಿಲ್ಲ, ಇನ್ನೊಬ್ಬರು ಬ್ಲೀಡಿಂಗ್ ಆಗ್ತಿದೆ ಹಾಗೆ ಅಂತ ಇದು ಮಾಡಿದ್ಲು. ನಾನು ಒಂದ್ಸಲ ಟ್ರೀಟ್ಮೆಂಟ್ ಕೊಡಿಸಿದ್ದೆ ಜಯಶ್ರೀ ನರ್ಸಿಂಗ್ ಹೋಮಲ್ಲಿ. ಅಲ್ಲಿಂದ ಕರ್ಕೊಂಡ್ಬಂದು ಊರಲ್ಲಿ ಒಂದು 2 ದಿನ ಇದ್ಲು. ಮತ್ತೆ ಟ್ರೀಟ್ಮೆಂಟ್ ತಗೋಬೇಕು, ಇಂಜೆಕ್ಷನ್ ತಗೋಬೇಕು ಅಂತ ಹೋಗ್ತಾಳೆ. ಆಮೇಲೆ ಗುರುವಾರ ಹೋದಾಗ ಟ್ರೀಟ್ಮೆಂಟ್ ತಗೊಂಡು ಲೇಟ್ ಆಯಿತು, ಫ್ರೆಂಡ್ ಮೇಲೆ ಉಳ್ಕೊತೀನಿ ಅಂತ ಹೇಳ್ತಾಳೆ. ಫ್ರೆಂಡು ಅಂದರೆ ಮನುಜ ಅಂತ ಒಂದು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಹೇಳ್ತಾರೆ. ಅವರು ಅಂದರೆ ನಮಗೆ ಕ್ಲೋಸು, ಹಿಂಗೆ ಇವಳಿಗೂ ಕ್ಲೋಸ್ ಇತ್ತಲ್ಲ, ಇವಳು ಅನ್ಕೋತೀವಿ. ಆದರೆ ಬಟ್ ಅವರು ಫ್ರೆಂಡ್ ಅಂದರೆ ಅವರಲ್ಲ, ಅವ್ರ ಹೆಸರು ಮಾತ್ರ ಉಪಯೋಗಿಸಿದ್ದಾಳೆ. ನಾನು ಆಯಿತು ನಂಬಿಕೆ ಮೇಲೆ ಆಯಿತು ಅಂತ ಸುಮ್ಮನೆ ಇರ್ತೀನಿ. ಆಮೇಲೆ ಮಾರನೇ ಬೆಳಗ್ಗೆ ಟ್ರೀಟ್ಮೆಂಟ್ ತಗೋಬೇಕು, ಇದು ಶುಗರ್ ಟೆಸ್ಟ್ ಮಾಡಿಸ್ಬೇಕು. ಬೆಳಗ್ಗೆ ಲೇಟ್ ಆಗುತ್ತೆ, ಅಕ್ಕ ಉಳ್ಕೊತೀನಿ ಅಂತ ಉಳ್ಕೊಂಡಿರ್ತಾಳೆ. ಅವತ್ತೆಲ್ಲ ಟ್ರೀಟ್ಮೆಂಟ್ ಇದು ಮಾಡ್ಕೊಂಡು ಇದು ಮಾಡ್ತಾಳೆ. ಸಂಜೆ ಕಾಲ್ ಮಾಡಿದ್ರೆ ಯಾಕೆ ಇವತ್ತು ಬರೋಲ್ವ, ಏನು ಲೇಟ್ ಆಗಿಲ್ವಾ, ಹಂಗೆ ಅಂತ ನಾನು ಕೇಳ್ತೀನಿ. ಅದಕ್ಕೆ ಅವಳಿದ್ದಳು ಹಿಂಗೆ ನಾಳೆ ಒಂದು ಈಗ ಶುಗರ್ ಟೆಸ್ಟ್ ಮಾಡಿಸ್ಬೇಕು, ಈ ಥರ ಅದನ್ನು ಮುಗಿಸ್ಕೊಬಿಟ್ಟು ಕಡೂರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಬರ್ತೀನಿ. ಪಾಪ ಹುಷಾರಿನಿಲ್ವಲ್ಲ, ಅವ್ರನ್ನ ಕರ್ಕೊಯ್ತಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಮನುಜನ ಹೆಸರು ಏನಕ್ಕೆ ಹೇಳ್ತಾಳೆ ಅಂದರೆ ಅವ್ಳ ಫ್ರೆಂಡು, ನಾನು ನಂಬಿದ್ದೀನಿ ಎಲ್ಲ ಫ್ರೆಂಡು ಅವಳ ಜೊತೆ ಇರ್ತಾಳೆ ಅಂತ ಆವಾಗಲಿಂದ ಹೇಳ್ಕೊಂಬಂದಿರ್ತಾಳೆ. ಆಮೇಲೆ ಮನೋಜನ ಥರನೇ ಬೇರೆ ಒಬ್ಳು ಲೇಡಿ ಈ ಥರ ಮಾತಾಡ್ತಾಳೆ. ಅವಳ ಹೆಸರು ಮರೆತೋಗಿದೆ, ತಿಳ್ಕೊತೀನಿ. ಈ ಥರ ಮಾತಾಡ್ತಾಳೆ. ಅಣ್ಣ ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತಲೂ ಅವಳು ಮಾತಾಡ್ತಾಳೆ. ಸರಿ ಅಮ್ಮ ಕರ್ಕೋಗಿ, ಪಾಪು ಹುಷಾರಾದರೂ ಸಾಕು ಅಂತ ನಾನು ಹೇಳ್ತೀನಿ ಸರ್. ಆಮೇಲೆ ಹಂಗೆ ಹೇಳಿದ್ಮೇಲೆ ಕರ್ಕೊಂಡು ಹೋಗಿ ಅವತ್ತೂ ಬರೋಲ್ಲ, ಲೇಟ್ ಆಗಿಬಿಡುತ್ತೆ. ಅವಾಗ ನಾನು ಏನು ಮಾಡ್ತೀನಿ, ಇನ್ನೂ ಬಂದಿಲ್ಲ ನಿನಗೇನಾಯ್ತು ಹಂಗೆ ಅಂತ ಬೈದಾಗ ಅವಳಿದ್ದಳು 3 ಗಂಟೆಗೆ ಒಂದು ಕಾಲ್ ಮಾಡ್ತೀನಿ ಸರ್, 3:20ಕ್ಕೆ. ಇನ್ನೇನು ಆಯಿತು, ಒಂದು ಇಂಜೆಕ್ಷನ್ ತಗೊಬಿಟ್ಟು ಬರ್ತೀನಿ, ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ 3:20ಕ್ಕೆ ಕಾಲ್ ಮಾಡ್ತೀನಿ, ಮುಗೀತು. ಆಮೇಲೆ ಮತ್ತೆ ಇನ್ನೂ 5 ಗಂಟೆ ಆದರೂ ಫೋನ್ ಪದೇ ಮಾಡ್ತಿರ್ತೀನಿ, ಫೋನೇ ಎತ್ತಲ್ಲ ಸರ್. ಆಮೇಲೆ ಯಾಕೋ ಒಂದು 7 ಗಂಟೆವರೆಗೂ ಕಾಯ್ತೀನಿ, ಬರ್ತಾಳೆ ಅಂತ ಬರಲಿಲ್ಲ. ಕೊನೆಗೆ ನಾನು ಫ್ರೆಂಡ್ಸ್ ಎಲ್ಲ ಹಾಸನಿಗೆ ಹಾಸ್ಪಿಟ್ಲಿಗೆ ಹೋಗಿ ನೋಡೋಣ, ಅವಳಿಗೆ ತಲೆ ಸುತ್ತಿ ಏನಾರು ಬಿದ್ದಿದ್ದಾಳ, ಫೋನು ಬೇರೆ ಪಿಕ್ ಮಾಡ್ತಾಯಿಲ್ಲ, ಏನಾರು ಬೇರೆ ಥರ ಆಯಿತಾ ಅಂತ 100 ಥರ ಯೋಚನೆ ಬರ್ತದೆ ಸರ್ ನನಗೆ. ಆಮೇಲೆ ಹೋಗ್ಬಿಟ್ಟು ಅಲ್ಲೆಲ್ಲ ಹಾಸನಲ್ಲೆಲ್ಲ ಹುಡುಕ್ತೀವಿ, ಹಾಸ್ಪಿಟ್ಲಲ್ಲಿ ಕೇಳ್ತೀವಿ, ಅವರು ಟ್ರೀಟ್ಮೆಂಟ್ ತಗೊಂಡು ಹೋದ್ರು ಅಂತ ಹೇಳ್ತಾರೆ. ಅದೆಲ್ಲ ಆಯಿತು. ಆಮೇಲೆ ಹಾಸನಲ್ಲೆಲ್ಲ ಹುಡುಕ್ತೀವಿ. ಸಂಜೆ 10:59ಕ್ಕೆ ಅವಳದು ಕಾಲು ಇದಾಗಿರುತ್ತೆ. ಏಕೆಂದರೆ ಸ್ವಿಚ್ ಆಫ್ ಮಾಡಿದ್ರು. ಕೊನೆಗೆ ನಾವು ಎಲ್ಲೋ ಟ್ರ್ಯಾಕ್ ಎಲ್ಲ ಚೆಕ್ ಮಾಡಿಸ್ತೀವಿ, ಹಿಂಗೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ. ಬೆಳಗ್ಗೆ ಟ್ರ್ಯಾಕ್ ಹೇಳ್ತೀವಿ ಅಂತ ಹೇಳ್ತಾರೆ. ಆವಾಗ ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಇದು ಯಾಕೋ ಸರಿ ಬರೋಲ್ಲ ಅಂದ್ಬಿಟ್ಟು ಗೊರೂರು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ, ಏನು ಮಿಸ್ಸಿಂಗೋ ಏನಾಗಿದ್ದಾಳೋ ಯಾವ ಥರ ಇದಾಗಿದೆಯೋ ನಮಗೂ ಹೆದರಿಕೆ ಇರುತ್ತೆ. ಇನ್ನೇನು ಸ್ಟೇಷನ್ ಹತ್ರ ಕಾಲಿಡಬೇಕು, ಒಂದು ಮೆಸೇಜ್ ಬರುತ್ತೆ ಸರ್, ಹಿಂಗೆ ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅಂತ. ನನಗೆ ಶಾಕ್ ಆಗಿ ಹೋಗ್ಬಿಡುತ್ತೆ. 9 ವರ್ಷದಿಂದ 2017ರಲ್ಲಿ ಮದುವೆ ಆಗಿರ್ತೀವಿ. 9 ವರ್ಷದಿಂದ ಅವಳ ಜೊತೆ ಜೀವನ ಮಾಡಿದ್ದೀನಿ. ಚೆನ್ನಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯೂ ಚೆನ್ನಾಗಿರ್ತಾಳೆ. ಒಬ್ಬ 6 ವರ್ಷದ ಮಗ ಇದ್ದಾನೆ ಸರ್ ನಮಗೆ. ಎಲ್ಲ ರೀತಿ ಚೆನ್ನಾಗಿರ್ತೀವಿ. ಈ ಮೆಸೇಜ್ ನೋಡಿದ್ರೆ ಶಾಕ್ ಆಗಿಬಿಡುತ್ತೆ. ಆಮೇಲೆ ಬೇರೆ ಈ ಥರ ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಮೆಸೇಜ್ ಕಳಿಸ್ತಲ್ಲ. ಅವೆಲ್ಲ ಕಾಲ್ ರೆಕಾರ್ಡಿಂಗ್ ಎಲ್ಲ ಇದ್ದಾವೆ ನನ್ನ ಹತ್ರ. ಅದನ್ನು ಆಮೇಲೆ ಕಳಿಸ್ತೀನಿ. ಅದಾದಮೇಲೆ ಅಲ್ಲಿ ನನಗೆ ಶಾಕ್ ಆಗಿಬಿಡುತ್ತೆ. ಆಮೇಲೆ ಇದು ಟ್ರ್ಯಾಕ್ ಅಷ್ಟೊತ್ತಿ ನಮಗೆ ಸಿಕ್ಬಿಡುತ್ತೆ ಅವಳೆ ಅಂತ. ಅವಾಗ ನಾವೇ ಮಾಡ್ತೀವಿ, ಮತ್ತು ಹಾಸನಿಗೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ಪಾಪು ಎಲ್ಲರನ್ನೂ ಕರ್ಕೊಂಡು ಅಲ್ಲಿ ಹೋಗ್ತೀವಿ ಹುಡ್ಕೋಕ್ಕೆ. ಅಲ್ಲಿ ಹೋದಾಗ ಅವಳು ಬೆಂಗಳೂರಲ್ಲಿದ್ದೀನಿ ಅಂತ ಫಸ್ಟು ನಮಗೆ ಮೆಸೇಜ್ ಇದು ಮಾಡಿರ್ತಾನೆ, ನಾಳೆ ಗೊರೂರು ಸ್ಟೇಷನಿಗೆ ಬರ್ತೀನಿ, ಈ ಥರ ಇದು ಮಾಡ್ತೀನಿ, ಪೊಲೀಸ್ನವ್ರ ಹತ್ರ ಮಾತಾಡಿ ನಿಮಗೆ ಡೈವರ್ಸ್ ಕೊಡಿಸ್ತೀನಿ ಹಂಗೆ ಅಂತ ಮಾತಾಡ್ತಾಳೆ. ಅವ್ರನ್ನ ನೋಡಿದ್ರೆ ಟ್ರ್ಯಾಕ್ ಚೆಕ್ ಮಾಡೋದು ಹಾಸನ ಇರ್ತಾನೆ. ನಾನು ಹಾಸನ ಪಾಪನ ಕರ್ಕೋಗಿ ನೋಡು, ಪಾಪನಲ್ಲಿ ಬಿಟ್ಟು ಹೋಗ್ತಾಯಿದ್ದೀನಿ, ನೀನು ಕರ್ಕೊಂಡು ಹೋಗ್ಬೇಕಷ್ಟೇ, ನಿನ್ನ ಇರೋ ಜಾಗಕ್ಕೆ ಬಂದಿದ್ದೀನಿ ಅಂದಾಗ, ಆಯಿತು ನೀವು ಅಲ್ಲಿ ನಾನು ಬರ್ತೀನಿ, ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಕಾಲ್ ಬರುತ್ತೆ, ಎಲ್ಲಿಂದ ರೂರಲ್ ಸ್ಟೇಷನಿಂದ ಬರುತ್ತೆ, ಹಾಸನ ರೂರಲ್ ಸ್ಟೇಷನಿಂದ. ಆವಾಗ ಆಯ್ತು ಸರ್ ಅಲ್ಲಿಗೆ ಬರ್ತೀವಿ ಅಂತ ಅಲ್ಲಿ ಬಂದು ಮಾತಾಡ್ತೀವಿ. ಅಲ್ಲೂ ಮಾತಾಡ್ತಾರೆ, ಹಿಂಗೆ ನೋಡಮ್ಮ ಹಿಂಗೆ ಇದು ಮಾಡು ಹಂಗೆ ಅಂತ. ಅದಕ್ಕೂ ಮುಂಚೆ ಅವಳ ಜೊತೆ ಲಾಯರ್ ಬಂದಿರ್ತಾರೆ ಒಬ್ಬರು. ಆ ಲಾಯರು ಹಿಂಗೆ ಬಂದಾಗ ಅವಳ ಜೊತೆ ಕನ್ವಿನ್ಸ್ ಮಾಡ್ತಾ ಇರ್ತೀವಿ, ಅವ್ರು ನಮ್ಮ ಕನ್ವಿನ್ಸ್ ಮಾಡೋಕ್ಕೆ ಬಿಡಲ್ಲ. ಪದೇ ಕರ್ಕೊಂಡು ಹೋಗ್ತಿರ್ತಾರೆ. ಬಾರಮ್ಮ ಸಾಕು, ಏನು ಮಾತಾಡಿದ್ರು ಅಷ್ಟೇ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಗೊರೂರು ಸ್ಟೇಷನ್ ಮಾತಾಡ್ತೀವಿ ಬಿಡಿ ಅಂತ ಅವ್ರು ಹೇಳ್ತಾರೆ. ಸರಿ ಹಿಂಗೆ ಆಯ್ತಲ್ಲ ಅಂತ ಬಂದು ನಾವು ಅವತ್ತು ಗೊರೂರು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅವತ್ತು ಇದು ಮಾಡ್ತಾರೆ ಅವರು. ಆವಾಗ ಬೆಳಗ್ಗೆ ಫೋನ್ ಮಾಡಿದೆ, ವೆಂಕಟೇಶ್ ಸರ್ ಅಂತ ಫೋನ್ ಮಾಡಿದೆ ಅಂತ ಹೇಳ್ತಾರೆ. ಫೋನ್ ಮಾಡಿದೆ ಕಣಪ್ಪ, ಫೋನ್ ಮಾಡಿದರೆ ಆಯಿತು ಬರ್ತೀನಿ ಸರ್ ಅಂತ ಒಂದು ಸಲ ಹೇಳಿದ್ಲು. ಆಮೇಲೆ ಮತ್ತೆ ಇನ್ನೊಂದು ಸಲ ಯಾಕೆ ಬರಲ್ವ ಅಂತ ಕೇಳೋದಕ್ಕೆ ಬರಲ್ಲ ಸರ್ ಅಂತ ಫೋನ್ ಕಟ್ ಮಾಡಿದ್ಲು, ಈ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾರೆ. ಕೊನೆಗೆ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಬರೋವರೆಗೂ ಕಾಯ್ತೀವಿ ನಾವು.
ಸಬ್ ಇನ್ಸ್ಪೆಕ್ಟ್ರು ಅವ್ನ ನಂಬರ್ಗೂ ಕಾಲ್ ಮಾಡ್ತಾರೆ, ಅವಳು ಸ್ವಿಚ್ ಆಫ್ ಆಗಿರುತ್ತೆ. ಕೊನೆಗೆ ಇದು ಯಾವ ರೀತಿ ನಂಬರ್ ತಗೊಳ್ಳೋದು ಅಂದರೆ ಲಾಯರ್ ಕರ್ಕೊಂಬಂದಿದ್ರು ಅಂತ. ಲಾಯರ್ ಫೋಟೋ ಎಲ್ಲ ಇದೆ, ವಿಡಿಯೋ ಇದೆ, ಅವ್ರು ಗಲಾಟೆ ಮಾಡೋದೆಲ್ಲ ಇದೆ. ಆ ವಿಡಿಯೋ ತೋರಿಸ್ತೀವಿ ಸರ್. ಈ ಆಮೇಲೆ ಅವ್ರನ್ನ ಯಾರು ಅಂತ ಇದು ಮಾಡಿಬಿಟ್ಟು ಅವ್ರು ಫೋನ್ ಮಾಡ್ತಾರೆ, ಸರ್ ನೀವು ಸೆಕ್ಯೂರಿಟಿ ಕೊಡೋದ್ರಿಂದ ಅವ್ರು ಕರ್ಕೊಂಬರ್ತೀವಿ ಅಂತ ಕರ್ಕೊಂಡು ಬರ್ತಾರೆ. ಇಲ್ಲಿ 3 ಗಂಟೆ ಹಂಗೆ ಗೊರೋ ಸ್ಟೇಷನಿಗೆ ಕರ್ಕೊಂಬರ್ತಾರೆ. ಗೊರೋ ಸ್ಟೇಷನಿಗೆ ಕರ್ಕೊಂಡು 4 ಜನ ಲಾಯರ್ ಬಂದಿರ್ತಾರೆ ಸರ್. ಅವಳ ಪರವಾಗಿ 4 ಜನ ಲಾಯರ್ ಬಂದಿರ್ತಾರೆ. ನನ್ನ ಕಡೆಯಿಂದಲೂ ಜನ ದುಡ್ಡಿಗೋಸ್ಕರ ಬಂದಿರಲ್ಲ, ಇಡೀ ಊರೇ ನನಗೋಸ್ಕರ ಬಂದಿರುತ್ತೆ ಸರ್. ಯಾಕೆಂದರೆ ನಾನು ಆ ರೀತಿ ಊರಲ್ಲಿದ್ದೀನಿ. ಏಕೆಂದ್ರೆ ನಾನು ಅಂದರೆ ನಂಬಿಕೆ ಜನಕ್ಕೆ, ನಾನು ಯಾವುದೇ ರೀತಿ ಯಾರಿಗೂ ಇದು ಮಾಡಿಲ್ಲ. ಅದಕ್ಕೋಸ್ಕರ ಊರಿನ ಜನಗಳು ನನಗೋಸ್ಕರ ಅಲ್ಲಿ ಬಂದಿರ್ತಾರೆ ಸರ್. ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ, ಹೋಗಮ್ಮ ಏನಾಯಿತು, ಏನು ಪ್ರಾಬ್ಲಮ್, ಏನು ವ್ಯರ್ಥ ಎಲ್ಲ ಹೇಳು ಅಂತ. ಅವಳು ಏನು ಹೇಳೋದು ಸರ್, ಮಾತಿದ್ದು ಬರೀ ಒಂದು ಡೈವರ್ಸ್ ಅಷ್ಟೇ. ಇವು ಅಂದರೆ ಇಷ್ಟ ಇಲ್ಲ, ಏನು ಗಂಡ ಹೊಡಿತಾನ, ಇದು ಮಾಡ್ತಾನ, ಏನು ಹೇಳಲ್ಲ, ಅಂತ ಹೇಳ್ತಾಳೆ. ಅದಾದಮೇಲೆ ಈ ಥರ ಎಲ್ಲ ಆಯಿತು. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ಎಲ್ಲ ಮಾತಾಡಿ, ನೋಡಮ್ಮ ಗಂಡನ ಜೊತೆ ಹೋಗೋದವ್ರು ಹೋಗು, ಇಲ್ಲ ಲಾಯರ್ ಜೊತೆನೂ ಕಳಿಸಲ್ಲ, ಅಪ್ಪನ ಜೊತೆ ಹೋಗೋದವ್ರು ಹೋಗು, ಯಾರ ಜೊತೆ ಹೋಗಲ್ಲ ಅಂತಾಳೆ. ಆಮೇಲೆ ನಿಮ್ಮ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹಾಕ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ಲಾಯರು, ಸರಿ ಅಮ್ಮ ಅಲ್ಲಿ ಬರ್ತೀನಿ ಬಿಡಿ ಮಾತಾಡ್ತೀನಿ ಅಂತ ಲಾಯರು ಹೇಳ್ಬಿಟ್ಟು ಹೋಗ್ತಾರೆ ಅವರು 4 ಜನ. ಅದಾದಮೇಲೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹಾಕಿರ್ತಾರೆ. 1 ದಿನ ಕಳೆಯುತ್ತೆ, 6ನೇ ದಿನ ಹಂಗೆ ಕಾಲ್ ಬರುತ್ತೆ. ಕಾಲ್ ಬಂದಾಗ ನಾನು ತಪ್ಪಾಯಿತು ಬಂದುಬಿಡ್ತೀನಿ, ಕರ್ಕೊಂಡೋಗಿ ನನ್ನ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ನಾನು, ನೀನು ಅಲ್ಲೇ ಸತ್ರು ಸಹ ಈ ಥರ ಮೋಸ ಮಾಡೇಳು, ಮಗನ್ನ ಅಷ್ಟೊಂದು ಕೇಳ್ಕೊಂಡಿದ್ದೀನಿ, ಮಗನ್ನು ಅಷ್ಟೊಂದು ಪ್ರೀತಿ ಮಾಡ್ತಿದ್ದಾಳೆ, ಹೆಂಗೆ ಹೋದೆ ನೀನು ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ಆಲ್ರೆಡಿ ಸ್ಟೇಷನಲ್ಲಿದ್ದಾಗಲೇ ನಮಗೊಂದು ವಿಡಿಯೋ ಬಂದಿರುತ್ತೆ. ಏನಪ್ಪ ಅಂದರೆ ಅವಳು ಕಾರಲ್ಲಿ ಕೂತ್ಕೊಂಡು ಬೇರೆ ಜೊತೆ ತಾಲಿ ಕಟ್ಟಿಸ್ಕೊತಿರೋದು. ಅದನ್ನೆಲ್ಲ ಸಬ್ ಇನ್ಸ್ಪೆಕ್ಟ್ರು ಸಪ್ರೇಟಾಗಿ ತೋರಿಸಿ ಅವಳಿಗೆ ಹೇಳ್ತಾರೆ. ಆದರೂ ಅವಳು ಇಲ್ಲ, ನನಗೆ ಡೈವರ್ಸ್ ಬೇಕು ಅಷ್ಟೇ ಹೇಳೋದು. ಆಮೇಲೆ ಮಹಿಳಾ ಸಾಂತ್ವನ ಕೇಂದ್ರ ಎಲ್ಲ ಆಯಿತು. ಅಲ್ಲಿ 1 ದಿನ ಆದಮೇಲೆ ಕಾಲ್ ಬರುತ್ತೆ. ಆಮೇಲೆ ಅಲ್ಲಿ ಗಾರ್ಡಿಂದಲೂ ಕಾಲ್ ಬರುತ್ತೆ. ಮಹಿಳಾ ಸಾಂತ್ವನದಲ್ಲಿರೋ ಗಾರ್ಡು ಫೋನ್ ಮಾಡ್ತಾರೆ, ಏನು ರೀ ಪ್ರಕಾಶ್ ಕರ್ಕೋಲ್ಲ, ನೀವು ಈ ಮೊದಲನೇ ಗಂಡನ ಅಂತಾರೆ. ಹೌದು ಅಂತೀನಿ. ಆವಾಗ ಮಾತಾಡ್ತಾರೆ, ಕರ್ಕೊಂಡು ಹೋಗಲ್ವಾ ನೀವು, ಹಂಗೆ ಹಿಂಗೆ ಅಂತ. ಅದಕ್ಕೆ ಆಮೇಲೆ ಆಲ್ರೆಡಿ ಅವ್ನು ಬಂದು ಹೋಗಿರ್ತಾನೆ, ಅದನ್ನು ಹೇಳಿರ್ತಾನೆ. ಯಾರೋ ಅವನು ಕಾಲ್ ಮಾಡಿ ನಮಗೆ, ರೀ ಆಗಿದ್ದಾಗೋಯ್ತು, ನನ್ನ ತಂಗಿ ಮಕ ನೋಡ್ದಂಗೆ ಆಗುತ್ತೆ, ತಂಗಿ ಮಗನ ಮಕ ನೋಡ್ದಂಗೆ ಆಗುತ್ತೆ, ಇವಾಗ ಚೆನ್ನಾಗಾದರೂ ಸಾಯ್ಕೇಳಿ ಅಂತ ಹೇಳಿರ್ತಾನೆ ಸರ್. ಅವ್ನು ಫ್ರಾಡು ಸಚಿನ್ ಶೆಟ್ಟಿ ಅಂತ, ಅದೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅಷ್ಟೊಂದು ನಮಗೂ. ಸಚಿನ್ ಶೆಟ್ಟಿ ಅಂತ ಅವನು ಈ ಥರ ಹೇಳಿರ್ತಾನೆ. ಯಾರಿಗೆ, ನನಗೆ ಕಾಲ್ ಮಾಡಿ ಹೇಳ್ತಾನೆ, ಅದು ರೆಕಾರ್ಡ್ಸ್ ಇದೆ. ಹಿಂಗೆ ಕರ್ಕೊಂಡೋಗಿ ಸಾಯ್ಕೇಳಿ ಇನ್ಮೇಲಾದ್ರೂ ಈ ಥರ ಆಯಿತು, ನನಗೆ ಮೋಸ ಇದೆ ಅಂತ ಅವನು ಆ ರೀತಿ ಹೇಳ್ತಾನೆ. ಆದರೆ ಅಲ್ಲಿ ಹೋಗ್ತೀವಿ, ಎಲ್ಲ ಆಯಿತು ಈ ಥರ ಹೇಳಿದ್ಮೇಲೆ ಅವಳಿಗೆ ಬಂದು ಆಲ್ರೆಡಿ ಕಿಟಕಿಲೂ ಮಾತಾಡ್ಸಿರ್ತಾನೆ ಅವ್ನು ನೋಡ್ರೆ ನಮ್ಮ ಅಪ್ಪ ಅಮ್ಮಗೆ ಗೊತ್ತಿಲ್ಲ ಏನು, ಅವ್ರು ಮಂಗಳೂರಲ್ಲಿ ಹೋಗಿದ್ದಾರೆ, ಅವ್ರು ಬರೋ ಹೊತ್ತಿಗೆ ಯಾರು ಊರ ಹತ್ರ ಬರಬೇಡಿ ನನಗೆ ಅಂತಲೂ ಹೇಳಿರ್ತಾನೆ. ಏಕೆಂದರೆ ಈ ಥರ ಸುಳ್ಳು ಫ್ರಾಡ್ ಕೆಲಸ ಮಾಡಿ ಈ ಥರ ಹೇಳಿರ್ತಾನೆ. ಆಮೇಲೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಫೋನ್ ಬಂದಾಗ ನಾನು ಅವ್ರನ್ನೂ ಕೇಳ್ತೀನಿ, ಎಲ್ಲ ಮೇಡಮ್ ಬ್ಲೀಡಿಂಗ್ ಹೋಗ್ತದೆ ಹಾಗೆ ಹೀಗೆ ಅಂತ ಸಖತ್ ಇದು ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಏನಕ್ಕೆ ಹಿಂಗೆ ಫೋರ್ಸ್ ಮಾಡ್ತಾರೆ ಇವರು? ಮೇಡಮ್ ಏನಾದ್ರು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಇದ್ರೆ ನೀವು ಮಾಡ್ಬೋದು, ನನಗೆ ಯಾಕೆ ಇದು ಮಾಡ್ತಿದ್ರಿ, ಇಷ್ಟೊಂದು ನನಗೆ ಯಾಕೆ ಹಿಂಸೆ ಕೊಡ್ತಿದ್ರಿ ಅಂತ ಕೇಳ್ತೀನಿ. ಆದರೂ ನಿಮಗೊಂದು ಮಾನವೀಯತೆ ಇಲ್ವೇನ್ರಿ, ಕರ್ಕೊಂಡೋಗ್ರಿ ಟ್ರೀಟ್ಮೆಂಟ್ ಕೊಡಿಸ್ರಿ ಅಂತ ಹೇಳ್ತಾರೆ. ಅವ್ರು ಫೋರ್ಸ್ ಮಾಡ್ತಾರೆ. ಆದರೂ ನಾನು ಅವತ್ತು ಹೋಗಲ್ಲ. ಮತ್ತು ನೈಟು 9:15 ಸಬ್ ಇನ್ಸ್ಪೆಕ್ಟ್ರು ಕಾಲ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟ್ರು ಕಾಲ್ ಮಾಡಿದಾಗ, ಹಿಂಗೆ ಪ್ರಕಾಶ್ ನೀವು ಕರ್ಕೊಂಡು ಹೋಗ್ರಿ ಹಾಸ್ಪಿಟ್ಲಿಗೆ ಯಾರೋ ತೋರಿಸ್ಬೇಕನ್ರಿ ಮಾನವೀಯತೆ ದೃಷ್ಟಿಯಿಂದ ಅಂತ ಅವ್ರು ಹೇಳ್ತಾರೆ. ಅದನ್ನೆಲ್ಲ ಹೇಳಿ ಆಯಿತು. ನಾನು ಅವತ್ತು ಮಾರನೇ ಬೆಳಗ್ಗೆ, ಈಗ ನೈಟ್ ಹೋಗ್ಬಿಡಿ ಮಾರನೇ ಬೆಳಗ್ಗೆ ಹೋಗಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು. ಈಗ ಹೋಗಿ ಅಂತಾರೆ. ಆಮೇಲೆ ಕೊನೆಗೆ ಮತ್ತೆ ಅವರೇ ಕಾಲ್ ಮಾಡಿ ಈಗ ಹೋಗ್ಬಿಡಿ ಬೆಳಗ್ಗೆ ಹೋಗಿ ಅಂತಾರೆ. ಆಯಿತು ಅಂತ ನಾವು ಸುಮ್ಮನೆ ಹೋಗ್ತೀವಿ. ಆದರೆ ಬೆಳಗ್ಗೆನೂ ಹೋಗಲ್ಲ ನಾವು. ಒಂದು 5 ಗಂಟೆ ಹಂಗೆ. ಆಮೇಲೆ ನಮ್ಮ ಅಣ್ಣನಲ್ಲಿ ಕಳಿಸ್ತೀವಿ, ಏನು ಸುಳ್ಳೆ ನಾಟಕ ಆಡ್ತಿದ್ದಾಳೆ ಇವಳು ಅಂತ 5 ಗಂಟೆಗೆ ಕಳಿಸ್ತೀವಿ. ಇಲ್ಲ ಬ್ಲೀಡಿಂಗ್ ಹೋಗ್ತಿದೆ ಅನ್ನೋ ಒಂದು ಫೋಟೋನು ಕಳಿಸ್ತಾನೆ, ಬಿದ್ದು ಒದ್ದಾಡ್ತಿರ್ತಾಳೆ, ಆ ಫೋಟೋನು ಕಳಿಸ್ತಾನೆ. ಅದನ್ನು ನೋಡಿ ನನಗೆ ಮನಸ್ಸು ಬೇಜಾರಾಗ್ಬಿಡ್ತು. ಒಂದು ಹೆಣ್ಣಲ್ವಾ, ಏನೋ ಮನಸ್ಸು ಈ ಥರ ಇದಾಗಿ ಆಗಿರ್ಬೋದು, ಅದನ್ನು ಇವಳು ತಪ್ಪು ತಿತ್ಕೊಂಡಿದ್ದಾಳೆ ಅಂತ ನಾನು ಆ ಥರ ತಿಳ್ಕೊತೀನಿ. ಇವಳು ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ತಪ್ಪಾಯಿತು, ಅವನ ಹತ್ರ ನನ್ನ ವೀಡಿಯೋ ಇದ್ದಾವೆ, ಫೋಟೋಸ್ ಇದ್ದಾವೆ, ಈ ಥರ ಹಾಗೆ ಹೀಗೆ ಅಂತ ನನ್ನ ಹತ್ರ ಎಲ್ಲ ಹೇಳ್ಕೊತಾಳೆ. ಅದರಿಂದ ನಾನು ಎದುರು ಈ ಥರ ಎಲ್ಲ ಮಾಡಿದೆ. ಅವನು ಲಾಯರ್ಗೂ 50,000 ದುಡ್ಡು ಕೊಟ್ಟು ಕಳಿಸಿದ್ದ, 4 ಜನ ಲಾಯರ್ಗಳಿಗೂ 50,000 ದುಡ್ಡು ಕೊಟ್ಟು ಕಳಿಸಿದ್ದ ಅಂತ ಫೋನಲ್ಲೇ ಹೇಳ್ತಾಳೆ ಸರ್. ಅದು ರೆಕಾರ್ಡ್ಸ್ ಇದೆ ನನ್ನ ಹತ್ರ, ಫೋನಲ್ಲೂ ಹೇಳ್ತಾಳೆ. ಇದೆಲ್ಲ ಆದಮೇಲೆ ನಾನು ಯೋಚನೆ ಮಾಡಿ ಎಲ್ಲರನ್ನೂ ಕೇಳ್ತೀನಿ, ಇಡೀ ಅವರು ಯಾರು ಏನು ಕರ್ಕೊಬತ್ತಿ ಬೇಡ ಅಂತಾರೆ. ಆದರೂ ಒಂದು ಮನಸ್ಸಿಗೆ ನನ್ನ ಮಗು ಮುಖ ನೋಡಿ ಈ ಥರ ಆಯ್ತಲ್ಲ, ಹಿಂಗೆ ಇನ್ಮೇಲಾದ್ರು ತಿತ್ಕೊಂಡೋಗ್ಲಿ, ಏನು ಈ ಥರ ಆಗ್ಬಿಟ್ರೆ ಯಾಕೆ ಅದು ಯೋಚನೆ ಮಾಡೋದು, ಅದೊಂದು ಕೆಟ್ಟ ಕನಸು ಅಂತ ತಿಳ್ಕೊಳ್ಳಿ ಅಂತ ನಾನು ಯೋಚನೆ ಮಾಡಿ ಅಲ್ಲಿಗೆ ಹೋಗ್ತೀನಿ ಸರ್. ಅಲ್ಲೂ ಸರ್ ಕೇಳ್ಕೊತೀನಿ, ನೋಡಮ್ಮ ನಿನ್ನ ಈಗ ಇಷ್ಟೆಲ್ಲ ಆಗೈತಿ ಸರಿ, ಈಗಲೂ ನೀನು ಹೋಗೋದಿದ್ರೆ ಇಲ್ಲೇ ಹೋಗ್ಬಿಡು, ಊರಿಗೆ ಬಂದು ಈಗ ಆಲ್ರೆಡಿ ಅರ್ಧ ಸತ್ತಿದ್ದೀನಿ, ಊರಿಗೆ ಬಂದು ಮತ್ತೆ ನನ್ನ ಸಾಯಿಸಿ
ಈ ಥರ ಹೋಗ್ತೀನಿ ಅನ್ನೋದಾದರೆ ಬರಲೇಬೇಡ ಅಂತ ಹೊರಗೆ ಬಿಟ್ಟುವೆ ಎಲ್ಲ ಬರ್ಸಿ ಎಲ್ಲ ಮುಚ್ಚಳಿಕೆ ಎಲ್ಲ ಏನಾರು ಬರ್ಸ್ಕೊತಾರೆ. ಅದೆಲ್ಲ ಬರ್ಸಾದ್ಮೇಲೆ ಹೋಗು ನೀನು ಈಗಲೂ ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನೀಗ ಆಟೋ ಚಾರ್ಜ್ನೂ ಕೊಡ್ತೀನಿ ಹೋಗ್ಬಿಡು ಅಂತಲೂ ಹೇಳ್ತೀನಿ. ಆದರೂ ಅಲ್ಲಿಂದ ಹೋಗಲ್ಲ ಸರ್. ಆಮೇಲೆ ನಾವು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಆಯಿತು ತಪ್ಪಾಯಿತು ಅಂತ ಕಾಲಿಗೆ ಬೀಳ್ತಾಳೆ. ಕರ್ಕೊಂಬರ್ತೀನಿ, ನೈಟ್ ಮನೆಗೆ ಬರ್ತೀವಿ. ಮನೆಗೆ ಬಂದ ತಕ್ಷಣ ಅಲ್ಲೇ ಊಟ ಎಲ್ಲ ಮುಗಿಸಿ ಮನೆಗೆ ಕರ್ಕೊಂಬರ್ತೀನಿ. ಮನೆಗೆ ಬಂದಾಗ ನಾನು ತಪ್ಕೊಂಡು ಅಳ್ತಾಳೆ ಸರ್, ಹಿಂಗಾಯಿತು ತಪ್ಪಾಯಿತು. ಆಮೇಲೆ ಪಾಪ ಅವತ್ತು ನೈಟು ಅವ್ರ ಜೊತೆ ನಮ್ಮ ಅಮ್ಮನ ಮೇಲೆ ಮಲಗಿರ್ತಾಳೆ ಪಕ್ಕದಲ್ಲಿ. ಅವಾಗ ನೈಟ್ ಸಿಗಲ್ಲ, ಬೆಳಗ್ಗೆ ಬರ್ತಾನೆ ನಮ್ಮ ಪಾಪು. ಬಂದಾಗ ಅವನು ತೆಪ್ಕೊಂಡು ಅಳ್ತಾಳೆ ಸರ್. ನಾನು ಆಯಿತು ಮನಸ್ಸು ಚೇಂಜ್ ಈ ಥರ ಮಾಡ್ಕೊಂಡಿದ್ದಾಳೆ, ಪರವಾಗಿಲ್ಲ ಏನು ಮಾಡೋಂಗಿಲ್ಲ, ಮಗನಾರು ಸಾಯ್ಕೊಂಡಿರು ಅಂತ ಹೇಳ್ತೀನಿ. ಅವತ್ತೆಲ್ಲ ನಾನು ಅವಳು ಬಿಟ್ಟೋಗಲ್ಲ, ಎಲ್ಲನೂ ಕೇಳ್ಕೊತೀನಿ. ಏನಾಯಿತು ಏನು ಎತ್ತ ಹೆಂಗೆ ಆಯಿತು. ಅವಳು ಹೇಳ್ತೀನಿ ಇನ್ಸ್ಟಾಗ್ರಾಮಿಂದ ಹಿಂಗೆ ಫ್ರೆಂಡ್ಸು ಹಿಂಗೆ ಈ ಥರ ಪರಿಚಯ ಆಗಿ ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಇದಾಯಿತು, ಹಂಗೆ ಫ್ರೆಂಡಾಗಿ ಹಿಂಗೆ ಇದಾಯಿತು. ಅವನು ಕೊನೆಗೆ ಏನಂದ, ನಿನ್ನ ಹೆಸರು ಬರೆದಿಟ್ಟು ನಾನು ಸೂಸೈಡ್ ಮಾಡ್ಕೊತೀನಿ ಅಂತ. ಅದಕ್ಕೋಸ್ಕರ ನಾನು ಅವತ್ತು ಗುರುವಾರ ಹೋಗಿದ್ದು ಹೊರತು ಹಿಂಗೆ ಅಂತ ಹೇಳ್ತಾಳೆ. ಆಮೇಲೆ ಹಂಗೆಲ್ಲ ಹೇಳಿದ್ಮೇಲೆ ನಾನು ಎಲ್ಲ ಕೇಳ್ಕೊತೀನಿ. ಈ ಥರ ಅವನ ಹತ್ರ ಫೋಟೋಸ್ ಇದ್ದಾವೆ, ವೀಡಿಯೋಸ್ ಇದ್ದಾವೆ, ಈ ಥರ ಆಯಿತು ದಯವಿಟ್ಟು ಅದನ್ನು ಡಿಲೀಟ್ ಮಾಡಿಸಿ. ಈಗಲೂ ನಾನೇನಾದರೂ ಈಗ ಊರಲ್ಲಿ ಈಗ ಬದುಕ್ತಿರ್ತೀವಿ, ನಾಳೆ ದಿನ ಅದನ್ನು ಸೋಷಿಯಲ್ ಮೀಡಿಯಾಗೆ ಬಿಟ್ಟ ಇಲ್ಲ ಇದರಲ್ಲಿ ಬಿಟ್ಟು ಅದ್ರಲ್ಲಿ ಬಿಟ್ಟು ಆ ಥರ ಆದಾಗ ನಾನು ಹೆಂಗೆ ಬದುಕಲಿ ಆ ಥರ ಹೇಳ್ತಾಳೆ ಅವಳು. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಅವನ ಬಗ್ಗೆನೇ ಕಂಪ್ಲೇಂಟ್ ಆಗುತ್ತೆ, ಅವ್ನ ಲೈಫೇ ಹಾಳಾಗೋದು, ನೀನು ಯಾಕೆ ಹೆದರ್ತೀಯ ಅಂತ ನಾನೆಲ್ಲ ಸಮಾಧಾನ ಮಾಡಿ ಸರಿ ಅಂತ ಸುಮ್ಮನಿರ್ಸ್ತೀನಿ ಸರ್. ಅವತ್ತು ನೈಟು ಮಲಗಿರ್ತಾಳೆ, ಆಯಿತು ಮುಗೀತು. ಮತ್ತು ನಾನೇ ತಿಂಡಿ ಊಟ ಎಲ್ಲ ಮಾಡಿಸ್ತೀನಿ. ಆಮೇಲೆ ಮಾರನೇ ದಿನವೂ ಹಿಂಗೆ ತಿಂಡಿ ಊಟ. ಆಮೇಲೆ ಅವ್ಳ ಫೋನು ಅವನ ಹತ್ರ ಇರುತ್ತೆ, 2 ಫೋನು ಅವನ ಹತ್ರ ಉಳ್ಕೊಂಡಿದ್ದಾವೆ. ಅವನಿಗೆ ಫೋನ್ಪೇ ಎಲ್ಲ ತಗೊಬಿಡ್ತಾನೆ ಅಂದ್ಬಿಟ್ಟು ಫೋನ್ ನಂಬರ ಕಾರ್ಲೆ ಬ್ಯಾಂಕಲ್ಲಿ ಕ್ಯಾನ್ಸಲ್ ಮಾಡ್ಸೋಣ ಅಂದ್ಬಿಟ್ಟು ನಾನು ಕಾರಾಗಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಪಾಪು ನನ್ನ ಮಗನೂ ಬಂದಿರ್ತಾನೆ, ಕರ್ಕೊಂಡೋಗಿ ಅಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿಸ್ತೀನಿ. ಅದು ನನ್ನ ನಂಬರ್ಗೆ ಫೋನ್ಪೇ ಬರೋಂಗೆ ಮಾಡ್ತೀನಿ. ಫೋನ್ಪೇಯಿಂದ ಯಾವುದು ವರ್ಕ್ ಆಗ್ದಂಗೆ ಮಾಡಿರ್ತೀನಿ. ಅಲ್ಲಿಂದ ಕರ್ಕೊಬರ್ಬೇಕು. ಒಂದು ಸ್ವಲ್ಪ ಮೈಂಡಿಗೆ ನಾವು ಈ ಥರ ಎಲ್ಲ ಹೇಳ್ಕೊಂಬರ್ತೀವಿ, ಏನಾಯ್ತಮ್ಮ ಇದು ಬಿಟ್ಟಾಕಿದ್ದು ಸುದ್ದಿ, ಇನ್ಮೇಲಾದ್ರು ಚೆನ್ನಾಗಿರು ಅಂತಲೂ ಹೇಳ್ತೀವಿ. ಆಯಿತು ತಪ್ಪಾಯಿತು, ಇನ್ಮೇಲೆ ಇದು ಮಾಡಲ್ಲ ಹಂಗೆ ಹಿಂಗೆ. ಆದರೂ ಅದೊಂದು ಫೋಟೋ ವೀಡಿಯೋಸು ಡಿಲೀಟ್ ಮಾಡಿಸಿ ಇಲ್ಲ ಫೋನ್ ಮಾಡಿಕೊಡಿ ನಾವು ಮಾತಾಡ್ತೀನಿ ಅಂತಲೂ ಹೇಳ್ತಾಳೆ. ಅವನೇನು ನೀನು ಮಾತಾಡೋದು ಬಿಡೋ ಅಂತ ನಾನು ಇದು ಮಾಡಿಸ್ತೀನಿ ಸರ್. ಸರಿ ಅಂತ ಸುಮ್ಮನಿರ್ತಾಳೆ. ಆವತ್ತಿನ ಇದರಲ್ಲಿ ನಾನು ಫೋನ್ ನಂಬರ್ ಲಾಕ್ ಎಲ್ಲ ಚೇಂಜ್ ಮಾಡಿರ್ತೀನಿ. ಅವಳು ಏನು ಮಾಡ್ತಾಳೆ ಅಂದರೆ, ನಮ್ಮ ಪಾಪು ಮಲಗಿದ್ದಾಗ ನಾವು ಮಲಗಿರ್ತೀವಿ, ಪಾಪು ಅಪ್ಪ ಲಾಕ್ ನೋಡ್ಕೊಂಡೆ ನಾನು ಅಂತಾನೆ, ಏನು ಅನ್ನೋದು ಈ ಥರ ಹೇಳ್ತಾನೆ. ಆಮೇಲೆ ಮತ್ತೂ ಲಾಕ್ ಚೇಂಜ್ ಮಾಡ್ಕೊಂಬಂದಿರ್ತೀನಿ ಸರ್. ಆವಾಗ ಇವಳು ಫೋನ್ ನಂದೇ ಯಾವ ರೀತಿ ತೆಗೆದು ಗೊತ್ತಿಲ್ಲ, ನನ್ನ ಫೋನ್ ಲಾಕ್ ತೆಗೆದುಬಿಟ್ಟು ನನ್ನ ಫೋನಿಂದಲೇ ಬೆಳಗಿನ ಜಾವ ನಾನು ಹಾಲು ಕರಿಯೋಕೆ ಹೋಗಿರ್ತೀನಿ. ನನ್ನ ಹತ್ರ ಹಸ್ಗಳಿದ್ದಾವೆ, ನಾನು ಫಾರ್ಮರು, ನನಗೂ ಅದೇ ಎಷ್ಟು 1 ಲಕ್ಷದವರೆಗೂ ಅದೇ ಬತ್ತೇ ಇರುತ್ತೆ. ಎಲ್ಲ ದುಡ್ಡು ಅವಳ ಹತ್ರನೇ ಹೋಗ್ತಾ ಇರುತ್ತೆ. ಆವಾಗ ಈ ರೀತಿ ಹೇಳಿದಾಗ ಬೆಳಗ್ಗೆ ನನ್ನ ಫೋನಿಂದಲೇ ಮಾಡಿರ್ತಾಳೆ. ಅದನ್ನೆಲ್ಲ ಅವನು ನನಗೆ ಸ್ಕ್ರೀನ್ ನೋಡಪ್ಪ ನಿನ್ನ ಫೋನಿಂದ ಬಂದಿದ್ದೆ ಅಂತ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ಅದು ಈ ಥರ ಫೋನ್ ಮಾಡಿ ಆಮೇಲೆ ಅವತ್ತಿನ ನೈಟು ನಾನು ಅವಳು ಸ್ನಾನ ಮಾಡಿಲ್ವ, ಸ್ನಾನ ಮಾಡಲಿ ಅಂತ ಸ್ನಾನ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ಸ್ನಾನ ಮಾಡಿಲ್ಲ. ಫಸ್ಟ್ ನಾನು ಸ್ನಾನ ಮಾಡ್ತೀನಿ, ಆಮೇಲೆ ಊಟ ಮಾಡ್ತೀನಿ. ಅವತ್ತುವರೆಗೂ ಊಟ ಸೇರಿಲ್ಲ ಸರ್. ಅವತ್ತು ಮನಸ್ಫೂರ್ತಿ ಊಟ ತಿಂತೀನಿ, ಏಕೆಂದರೆ ಮಗುಗೋಸ್ಕರ ಬಂದವಳೆ ತಿತ್ಕೆತಾಳೆ ಅಂತ ಮನಸ್ಫೂರ್ತಿ ಹೊಟ್ಟೆ ತುಂಬ ಊಟ ತಿಂತೀನಿ ಸರ್. ಅವತ್ತು ಊಟ ತಿಂದು ಅವಳಿಗೂ ಊಟ ಕೊಟ್ಟು ಇದು ಮಾಡ್ತೀನಿ. ಅವಳು ಊಟ ಜಾಸ್ತಿ ಮಾಡಲ್ಲ, ಹಾಲು ಕುಡಿತಾಳೆ, ಸ್ನಾನ ಮಾಡ್ಕೊಂಬರ್ತಾಳೆ. ಬಂದುಬಿಟ್ಟು ತಲೆ ಆರಿಸ್ಕೊತೀನಿ, ಆ ಸೈಡಿಗೆ ಮಲ್ಕ ಅಂತ ಹೇಳ್ತೀನಿ ಸರ್. ಅವಳು ತಲೆ ಆರಿಸ್ಕೋಬೇಕು ಅಂತಾಳೆ. ನಾನು ತಲೆಯೆಲ್ಲನೂ ಇದು ಮಾಡಿ ಟವಲಲ್ಲೆಲ್ಲ ಒರೆಸಿ ಆಯಿತು ಇದು ಮಾಡು ಮಲ್ಕ ಅಂತ ಎಲ್ಲ ಹೇಳ್ಬಿಟ್ಟು ಮಲ್ಕೋತೀವಿ ಸರ್. 12 ಗಂಟೆವರೆಗೂ ಎಚ್ಚರ ಇರ್ತೀವಿ ಸರ್. ಅದೇನು ಇದು ಬಂತು ಸಖತ್ ನಿದ್ದೆ ಬಂದುಬಿಡ್ತವೆ. ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡ್ತೀನಿ, ಅವಳು ಇರೋಲ್ಲ ಸರ್. ಎಲ್ಲ ತಲೆ ಹುಡುಕ್ತೀನಿ, ಹೊಳೆ ಹತ್ರ ಹೋಗಿ ಇಲ್ಲೆಲ್ಲರೂ ಹೋಗಿದ್ದಾಳ ವರ್ಷ ಅಂತ ಎಲ್ಲ ತಲೆ ಹುಡುಕ್ತೀನಿ ಸರ್. ಅಲ್ಲೆಲ್ಲೂ ಸಿಗಲ್ಲ. ಕೊನೆಗೆ ನಮ್ಮ ಫ್ರೆಂಡು ಅವನಿಗೆ ಡೌಟ್ ಬಂದು ಅವನಿಗೆ ಕಾಲ್ ಮಾಡ್ತಾನೆ. ಅವನು ಇನ್ನೆಲ್ಲೋ ಇರ್ತಲ್ರಿ, ಬೆಂಗಳೂರಿಗೆ ಹೋಗ್ಬಿಡಿ ಅವಳು ಅಂತಾನೆ. ಆಮೇಲೆ ಕೊನೆಗೆ ಅದೇ ಗ್ಯಾರಂಟಿ ಮೇಲೆ ಹೇಳ್ತೀಯಪ್ಪ, ನನಗೆ ಮೆಸೇಜ್ ಮಾಡಿದ್ಲು ಈ ಥರ ಹೋಗ್ತಿದ್ದೀನಿ ಅಂತವ, ಮತ್ತು ರೆಕಾರ್ಡ್ಸ್ ಕಳಿಸು, ಸ್ಕ್ರೀನ್ಶಾಟ್ ಕಳಿಸು ಅಂದಾಗ ಅವಳು ಬೇರೆ ಬೇರೆ ಇದು ಕಳಿಸ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ ಅದು ಕಳಿಸಲ್ಲ. ಕೊನೆಗೆ ನಾನೇ ಕಾಲ್ ಮಾಡ್ತೀನಿ, ಏನಪ್ಪ ಈಗ ಹಿಂಗೆ ಮಾಡಿದ್ದಿಲ್ಲ ಹಂಗೆ ಹೀಗೆ ಅಂತ. ನಿಮ್ಮ ನಂಬರಿಂದ ಕಾಲ್ ಬಂದಿತ್ತು ಹಿಂಗೆ. ಆಮೇಲೆ ನಮ್ಮೂರಲ್ಲೂ ಕೆಲವು ಜನ ಹಿಂಗೆ ನೋಡಿದ್ದಾರೆ, ಮಿಡ್ ನೈಟಲ್ಲಿ ಹೊರಗೆ ಬಂದಾಗ ಯಾವುದೋ ಒಂದು ಕಾರ್ ಹೋಯ್ತು ಅಂತ ಹೇಳಿದರು. ಅವಾಗ ಡೌಟ್ ಬರುತ್ತೆ, 2 ಗಂಟೆ ಹೊತ್ತಲ್ಲಿ ಹಿಂಗೆ ಕಾರ್ ಹೋಯ್ತವಲ್ಲ, ಕರ್ಕೊಂಡು ಹೋಗಿದ್ದಾನೆ, ಇದೇ ಡೌಟ್ ಬರುತ್ತೆ. ಈ ಥರ ಎಲ್ಲ ಆಗಿ ಹಿಂಗೆ ಕರ್ಕೊಂಡೋಗಿ ಈ ಥರ ಮೋಸ ಆಗಿದೆ ಸರ್. ನನಗೂ ನನ್ನ ಮಗನಿಗೂ ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ಬೇಕು. ಮೀಡಿಯಾದವ್ರ ಹತ್ರ, ಮಾಧ್ಯಮ ಮಿತ್ರರ ಹತ್ರ ಕೇಳ್ಕೊಳ್ಳೋದಷ್ಟೇ. ನಾನು ಇದುವರೆಗೂ ಇವತ್ತಿನವರೆಗೂ ಬದುಕಿದ್ದೀನಿ ಅಂದರೆ 2 ಕಾರಣ ಸರ್. ಒಂದು ನನ್ನ ಮಗನಿಗೋಸ್ಕರ, ಮತ್ತು ಈ ಸಮಾಜದಲ್ಲಿ ಈ ಥರ ಸುಮಾರು ಕೇಸ್ಗಳು ಈ ಥರ ನಡೀತಿದ್ದಾವೆ. ಈ ಥರ ಕೇಸ್ಗಳು ನಡೆದಾಗ ಸುಮಾರು ಹಂಗೆ ಮುಚ್ಚಾಕ್ಬಿಟ್ಟಿದ್ದಾರೆ, ಯಾವುದು ಬೆಳಕಿಗೆ ಬಂದಿಲ್ಲ.
ನನಗೇನಾದರೂ ಪರವಾಗಿಲ್ಲ ಸರ್, ಎದುರಲ್ಲ ಈ ಥರ ಅವಳಿಗೆ ಶಿಕ್ಷೆ ಆಗಲೇಬೇಕು, ಅವನಿಗೂ ಆಗಬೇಕು, ಅವಳಿಗೂ ಆಗಬೇಕು, ಜೀವ ಓದಿ ಶಿಕ್ಷೆ ಆಗಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ, ಸಾಯೋಕ್ಕೂ ರೆಡಿ. ಆದರೂ ನಾನು ಇದನ್ನ ಬದುಕಿದ್ದೀನಿ ಅಂದರೆ ನನ್ನ ಮಗನಿಗೋಸ್ಕರ, ಅವನಿಗೆ ಒಂದು ಭವಿಷ್ಯ ಕಟ್ಕೊಡ್ಬೇಕು. ಅವಳೇನೋ ಈ ಥರ ಮಾಡಿದ್ಲು ಅಂದರೆ ನಾನು ಆ ಥರ ಮಾಡೋಕ್ಕಲ್ಲ, ಅದಕ್ಕೋಸ್ಕರ ಬದುಕಿದ್ದೀನಿ. ಈಗಲೂ ನನ್ನ ಮೇಲೆ ಏನಾದರೂ ಮಾರಣಾಂತಿಕ ಅಲ್ಲೇ ಯಾವುದೇ ರೀತಿ ಇದಾದರೆ, ನನ್ನ ಜೀವದ ಮೇಲೆ ಏನಾದರೂ ಹಾನಿ ಆದರೆ ನೇರವಾಗಿ ಸಚಿನ್ ಶೆಟ್ಟಿ ಮತ್ತು ಅವ್ರ ತಂದೆ ತಾಯಿ ಮತ್ತು ಅವ್ರ ಗ್ಯಾಂಗು ಏನಿದೆ ಅವರೇ ನೇರವಾಗಿ ಹೊಣೆ, ಮತ್ತು ಹರ್ಷಿತಾ, ಇಷ್ಟು ಜನ ಹೊಣೆ ಆಗ್ತಾರೆ ಸರ್. ಇವತ್ತಿಂದಲೂ ಹೇಳ್ತೀನಿ, ಈ ಥರ ನನ್ನ ಮೇಲೆ ಏನಾದರೂ ಮಾರಣಾಂತಿಕವಾಗಿ ಇಲ್ಲ ಯಾವುದೇ ರೀತಿ ಬೇರೆ ರೀತಿನ ಬಂದು ಅಟ್ಯಾಕ್ ಮಾಡಿ ಏನಾರು ಆದ್ರೂ ನೇರವಾಗಿ ಅವರೇ ಹೊಣೆ ಸರ್. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸರ್, ನಾವು ಎಲ್ಲಿ ಹೋದ್ರು ಕಾನೂನು ಪ್ರಕಾರ ಎಲ್ಲ ಇದು ಮಾಡಿದ್ರು, ಯಾವ್ಯಾವ ರೀತಿನೂ ಮಾಡಿದ್ರು ದುಡ್ಡಿದೆ ಅಂತ ದರ್ಪ ತೋರಿಸೋನು ನಮಗೆ ಅವ್ರಿಗೆ ಗೊತ್ತು, ಸ್ವರೂಪಣ್ಣ ಗೊತ್ತು, ಅವ್ರ ಕಡೆಯಿಂದ ಅವೆಲ್ಲ ರೆಕಾರ್ಡ್ಸ್ ಇದ್ದಾವೆ ಸರ್. ಸ್ವರೂಪಣ್ಣ ಕಡೆಯವರು ಎಲ್ಲೋದ್ರು ಕೇಳೋ, ಕಾಲೇಜ್ ಹತ್ರ ಕೇಳೋ ಹಾಗೆ ಹೀಗೆ ಅಂತ ನಮ್ಮ ತಮ್ಮಗೆ ಮಾತ್ರ ಮಾತಾಡಿದ್ದಾನೆ. ಎಲ್ಲಿ ಕೇಳಿ ನನ್ನ ಹೆಸರು ಗೊತ್ತು ಅಂತ ಹೇಳ್ತೇನೆ ಸರ್. ಅದಕ್ಕೆ ನಾವು ಇದಿರ್ಬೋದು ಸರ್, ನಾವು ಹಳ್ಳಿರೇ ಇರ್ಬೋದು, ನಿಹತ್ತಿಗಿರ್ತೀವಿ, ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನೂ ಸಾಕಿರ್ತೀವಿ. ಅಂಥದ್ರಲ್ಲಿ ನನಗೆ ಈ ಥರ ಮೋಸ ಮಾಡೋದನ್ನು 4 ಜನ ಬೇರೆಯವ್ರಿಗೆ ಈ ಥರ ಯಾವುದೇ ಹೆಣ್ಮಕ್ಳಿಗೆ ಅವರು ನನ್ನ ಮಗನಿಗೆ ಆದ ಪರಿಸ್ಥಿತಿ ಯಾವ ಮಕ್ಳಿಗೂ ಬರಬಾರ್ದು ಸರ್. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನನ್ನ ನ್ಯಾಯ ಕೊಡಿಸ್ಕೊಡಿ. ಅವರಿಗೆ ಜೀವಾವಧಿ ಶಿಕ್ಷೆ ಆಗಲಿ, ಯಾವುದೇ ರೀತಿ ಇದಾಗ್ದಂಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು.